ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಬುಧವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಫೈನಲಿ ಐಫೋನ್ 17 ಸೀರೀಸ್ ಇಂದು ಲಾಂಚ್ ಡೇಟು ಲೀಕ್ ಆಗಿಬಿಟ್ಟಿದೆ. ಈ ಲೀಕ್ಸ್ಗಳ ಪ್ರಕಾರ ಸೆಪ್ಟೆಂಬರ್ 9ನೇ ತಾರೀಕು ಗ್ಲೋಬಲ್ ಆಗಿ ಈ ಐಫೋನ್ 17 ಸೀರೀಸು ಲಾಂಚ್ ಆಗುತ್ತೆ. ಈ ಸಲ ಐಫೋನ್ 17, 17 ಏರು, 17 ಪ್ರೋ ಮತ್ತು 17 ಪ್ರೋ ಮ್ಯಾಕ್ಸ್ ಈ 4 ಡಿವೈಸ್ಗಳು ಲಾಂಚ್ ಆಗ್ಬೋದು. ಆಲ್ರೆಡಿ ಈ ಫೋನ್ಗಳು ಯಾವ ರೀತಿ ಕಾಣುತ್ತೆ ಅಂತ ಲೀಕ್ ಅಂತೂ ಬಂದುಬಿಟ್ಟಿದೆ. ಕೆಲವೊಂದು ಡಮ್ಮಿಗಳ ಮುಖಾಂತರ, ಕೆಲವೊಂದು ರೆಂಡರ್ಗಳ ಮುಖಾಂತರ ನೋಡೋಣ ಇದೇ ರೀತಿ ಇರುತ್ತಾ ಅಥವಾ ಬೇರೆ ಥರ ಇರುತ್ತಾ ಅಂತ. ಒಟ್ಟಿನಲ್ಲಿ ಐಫೋನ್ 17 ಮಾತ್ರ ನೋಡೋದಕ್ಕೆ ಸೇಮ್ ಕಳೆದ ವರ್ಷದ ಐಫೋನ್ 16 ರೀತಿಯಲ್ಲೇ ಇದೆ. ನೋಡೋಣ ಬೇರೆ ಏನು ಚೇಂಜಸ್ ಇರುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ನಲ್ಲಿ ಫ್ರೀಡಮ್ ಸೇಲ್ ಶುರು ಆಗಿಬಿಟ್ಟಿದೆ. ಈ ಸ್ವತಂತ್ರ ದಿನಾಚರಣೆಯ ಟೈಮಲ್ಲಿ ಈ ಫ್ರೀಡಮ್ ಸೇಲ್ ಅಂತ ಮಾಡ್ತಾರೆ. ಸೊ ಅಮೆಝಾನಲ್ಲಿ ಕೆಲವೊಂದು ಫೋನ್ಗಳ ಮೇಲೆ ಹೆವಿ ಡಿಸ್ಕೌಂಟ್ ಸಿಗ್ತಾ ಇದೆ. ಅದರಲ್ಲಿ ನಂಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಅಲ್ಟ್ರಾ ಕೇವಲ 80,000 ರೂಪಾಯಿಗೆ ಅವೈಲೇಬಲ್ ಇದೆ. ಸೊ ನಾನು ಕೂಡ ಈ ಫೋನ್ನ ಯೂಸ್ ಮಾಡ್ತೀನಿ. ಸದ್ಯಕ್ಕೆ ಚೇಂಜ್ ಮಾಡಿದ್ದೀನಿ, ಬಟ್ ಸ್ಟಿಲ್ ಈ ಫೋನ್ 80,000 ರೂಪಾಯಿಗೆ ಒಂದು ಒಳ್ಳೆಯ ಸ್ಮಾರ್ಟ್ ಫೋನ್ ಆಗುತ್ತೆ. ಇದು ಲಾಂಚ್ ಆದಾಗ 1,20,000 ಇತ್ತು. ಬ್ಯಾಂಕ್ ಆಫರೆಲ್ಲ ಇನ್ಕ್ಲೂಡ್ ಆಗಿ ಇನ್ನೂ ಕಡಿಮೆಗೆ ಸಿಕ್ಕರೆ ನೋಡಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟು ಐಕ್ಯೂ Z10. ನಾರ್ಮಲಿ ಈ ಫೋನ್ ಒಂದು 25,000 ರೇಂಜ್ ಇರುತ್ತೆ, 1,000 ರೂಪಾಯಿ ಕಡಿಮೆ ಆಗಿದೆ, ಚೆಕ್ ಮಾಡಿ ನೋಡಿ. ನಂತರ ಐಕ್ಯೂ 13 ಕೂಡ ಅಷ್ಟೇ 60,000 ರೇಂಜಲ್ಲಿತ್ತು ಐಕ್ಯೂ 13, ಈಗ 55,000 ರೂಪಾಯಿಗೆ ಅವೈಲೇಬಲ್ ಇದೆ. ಓಪೋ ರೀನೋ 14 ಮೊನ್ನೆ ಲಾಂಚ್ ಆಗಿದ್ದು. ಸೊ ಈ ಫೋನು 45 ಇತ್ತು, 40,000 ರೂಪಾಯಿಗೆ ಅವೈಲೇಬಲ್ ಇದೆ. OnePlus 13 ಸ್ಮಾರ್ಟ್ ಫೋನು, ಇದು ಕೂಡ ಒಂದು 65,000 ರೇಂಜಲ್ಲಿತ್ತು, ಈಗ 62-63 ಬಂದಿದೆ. ಸೊ ಟೆಕ್ನೋ ಪಾಪ್ 9 ಇದು ಕೂಡ ಒಂದು 4G ಫೋನ್, ಬಟ್ ಸ್ಟಿಲ್ 6,000 ರೂಪಾಯಿಗೆ ಈ ಫೋನ್ ಒಂದೊಳ್ಳೆ ಆಪ್ಷನ್ ಆಗಿದೆ. ವಿತ್ ಪಂಚೋಲ್ ಕ್ಯಾಮ್ರಾ ಎಲ್ಲ ಇದೆ, ಹೈಯರ್ ರಿಫ್ರೆಶ್ ರೇಟ್ ಎಲ್ಲ ಇದೆ, ಒಂದೊಳ್ಳೆ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ ಐಫೋನ್ 16 50,000 ರೂಪಾಯಿಗೆ ಅವೈಲೇಬಲ್ ಇದೆ. ಎಲ್ಲಾದ್ರದ್ದು ಲಿಂಕ್ ಕೊಡ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ವಾಟ್ಸಾಪ್ನಲ್ಲಿ ಇನ್ಮೇಲೆ ನಾವು ವಾಟ್ಸಾಪ್ ಇಲ್ಲದ ವ್ಯಕ್ತಿಯ ಜೊತೆ ಕೂಡ ಚಾಟನ್ನು ಮಾಡ್ಬೋದಾಯ್ತಾ. ಮೋಸ್ಟ್ಲಿ ನಾವು ಆ ವ್ಯಕ್ತಿಗೆ ಒಂದು ಲಿಂಕನ್ನು ಕಳಿಸ್ಬೇಕಾಗತ್ತೆ. ಆ ಲಿಂಕನ್ನು ಅವ್ರು ಓಪನ್ ಮಾಡಿದ್ರೆ ಮೋಸ್ಟ್ಲಿ ವೆಬ್ನಲ್ಲಿ ವಾಟ್ಸಾಪ್ ಓಪನ್ ಆಗಬಹುದೇನೋ, ಗೊತ್ತಿಲ್ಲ ಯಾವ ರೀತಿ ಮಾಡ್ತಾರೆ ಅಂತ. ಅವ್ರಿಗೆ ಮೀಡಿಯಾ ಎಲ್ಲ ಕಳ್ಸೋಕ್ಕಾಗಲ್ವಂತೆ. ಮೀಡಿಯಾ ಕಳ್ಸೋಕ್ಕಾಗಲ್ಲ, ಫೋಟೋಸು ವೀಡಿಯೋಸ್ ಕಳ್ಸೋಕ್ಕಾಗಲ್ಲ, ಬರೀ ಚಾಟನ್ನು ಮಾಡ್ಬೋದು ಅಂತ ಕಾಣುತ್ತೆ. ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಸೊ ಇಂಟ್ರೆಸ್ಟಿಂಗ್ ಫೀಚರು, ಗೊತ್ತಿಲ್ಲ ಯಾವಾಗ ಬೀಟಾಗಿ ಬರುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ನಲ್ಲಿ ನೀವು ಮಿನಿಮಮ್ 1,000 ಫಾಲೋವರ್ಸನ್ನು ಪಡ್ಕೊಂಡಿಲ್ಲ ಅಂತ ಅಂದರೆ ನೀವು ಇನ್ಮೇಲೆ ಲೈವ್ ಮಾಡೋದಕ್ಕಾಗೋದಿಲ್ಲ. ಇದನ್ನು ಲಿಮಿಟ್ ಮಾಡಿಬಿಟ್ಟಿದ್ದಾರೆ. ಸೊ 1,000ಕ್ಕಿಂತ ಜಾಸ್ತಿ ಫಾಲೋವರ್ಸ್ ಇದ್ದರೆ ಮಾತ್ರ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಇನ್ಮೇಲೆ ಲೈವ್ ಮಾಡ್ಬೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇಸ್ರೋದು ಎಕ್ಸ್ ಚೇರ್ಮನ್ ಸೋಮನಾಥ್ ಇವರ ಪ್ರಕಾರ 2047ನೇ ಇಸ್ವಿಯಷ್ಟರಲ್ಲಿ ನಮ್ಮ ದೇಶದ್ದೇ ಒಂದು ಸ್ಪೇಸ್ ಸ್ಟೇಷನ್ನು ಬಾಹ್ಯಾಕಾಶದಲ್ಲಿ ಹಾರ್ತಾ ಇರುತ್ತೆ ಮತ್ತು ನಮ್ಮ ದೇಶದ ಒಬ್ಬ ವಿಜ್ಞಾನಿ ಪರ್ಮನೆಂಟ್ ಆಗಿ ಆ ಸ್ಪೇಸ್ ಸ್ಟೇಷನ್ನಲ್ಲಿ ಕೆಲಸವನ್ನು ಮಾಡ್ತಿರ್ತಾನೆ ಅಂತ ಪ್ರೆಡಿಕ್ಟ್ ಮಾಡಿದ್ದಾರೆ. ಯಾವುದೇ ಒಂದು ಸ್ಪೇಸ್ ಸ್ಟೇಷನ್ ಆಗಿರಲಿ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನ ಒಂದು ಎಕ್ಸಾಂಪಲ್ ಆಗಿ ತೊಗೊಂಡ್ರೆ ಅದರಲ್ಲಿ ಅಮೆರಿಕಾದ ಒಂದು ಕಂಪಾರ್ಟ್ಮೆಂಟ್ ಇದೆ, ರಷ್ಯಾದ ಒಂದು ಸಪ್ರೇಟ್ ಕಂಪಾರ್ಟ್ಮೆಂಟ್ ಇದೆ ಆಯಿತಾ. ಅಲ್ಲಿ ಯಾರಾದರೂ ವಿಜ್ಞಾನಿಗಳು ಒಬ್ಬರಾದರೂ ಇಬ್ಬರಾದರೂ ಅಮೆರಿಕಾದಿಂದ ರಷ್ಯಾದಿಂದ ಇದ್ದೇ ಇರ್ತಾರೆ ಆಯಿತಾ. ಪರ್ಮನೆಂಟ್ ಆಗಿ ಅಲ್ಲೇ ಇದ್ಕೊಂಡು ರಿಸರ್ಚನ್ನು ಮಾಡ್ತಿರ್ತಾರೆ. ಸೊ ನಮ್ಮ ದೇಶನೂ ಕೂಡ ಸಪ್ರೇಟ್ ಸ್ಪೇಸ್ ಸ್ಟೇಷನ್ನಲ್ಲಿ, ನಮ್ಮ ದೇಶದ್ದೇ ಸ್ಪೇಸ್ ಸ್ಟೇಷನ್ನಲ್ಲಿ 2047ನೇ ಇಸ್ವಿಯಷ್ಟರಲ್ಲಿ ಪರ್ಮನೆಂಟ್ ಆಗಿ ಇದ್ಕೊಂಡು ಅಲ್ಲಿ ರಿಸರ್ಚನ್ನು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ವಿಷಯ. ಆರಾಮಾಗಿ ಅಡ್ವಾನ್ಸ್ ಆಗುತ್ತೆ, ಆರಾಮಾಗಿ ಅದು ಬಿಲ್ಡ್ ಆಗುತ್ತೆ. ಜಾಸ್ತಿ ದಿನ ವೆಯ್ಟ್ ಮಾಡಬೇಕಾಗಿಲ್ಲ. 47 ಅಂತ ಅಂದರೆ ಏನೊಂದು 20 ವರ್ಷ ಆರಾಮಾಗಿ ಆಗುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಟ್ವಿಟ್ಟರ್ನಲ್ಲಿ ಒಬ್ಬ ವ್ಯಕ್ತಿ ಆಂಡ್ರಾಯ್ಡ್ ಮತ್ತು ಐಫೋನ್ ಎರಡರಲ್ಲೂ ಕೂಡ ಒಂದು ಮೂವಿಯನ್ನು ರೆಂಟ್ ಮಾಡೋದಕ್ಕೆ ಹೋಗಿದ್ದಾನೆ. ರೆಂಟ್ ಮಾಡೋದಕ್ಕೆ ಹೋದಾಗ ಆಂಡ್ರಾಯ್ಡ್ನಲ್ಲಿ ಒಂದು ಪ್ರೈಸ್ ತೋರಿಸಿದೆ, ಐಫೋನಲ್ಲಿ ಒಂದು ಪ್ರೈಸ್ ತೋರಿಸಿದೆ. ಇದನ್ನು ಅವ್ನು ಶೇರ್ ಮಾಡ್ಕೊಂಡಿದ್ದಾನೆ. ಸೊ ಸಿತಾರೆ ಜಮೀನ್ ಪರ್ ಅಂತ ಅಮೀರ್ ಖಾನ್ ಅವ್ರದ್ದು ಮೊನ್ನೆ ರಿಲೀಸ್ ಆದಂಥ ಮೂವಿಯನ್ನು ಯೂಟ್ಯೂಬ್ನಲ್ಲಿ ರೆಂಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾನೆ. ಆಂಡ್ರಾಯ್ಡ್ನಲ್ಲಿ 100 ರೂಪಾಯಿ ತೋರಿಸಿದೆ. ಅದೇ ಮೂವಿಯನ್ನು ಐಫೋನ್ನಲ್ಲಿ ಯೂಟ್ಯೂಬ್ ಅಪ್ಲಿಕೇಶನ್ ಒಳಗಡೆ 179 ರೂಪಾಯಿ ತೋರಿಸಿದೆ ಆಯಿತಾ. ರೀಸನ್ ತುಂಬ ಸಿಂಪಲ್ ಆಯಿತಾ. ಸೊ ಗೂಗಲ್ ಅವ್ರದ್ದು ಆ್ಯಂಡ್ರಾಯ್ಡು, ಸೊ ಯೂಟ್ಯೂಬ್ ಕೂಡ ಆ್ಯಂಡ್ರಾಯ್ಡ್ ಅವ್ರದ್ದೇ, ಗೂಗಲ್ ಅವ್ರದ್ದೇ ಆಯಿತು. ಸೊ ಏನಾಗುತ್ತೆ, ಕಮಿಷನ್ನ ನೀವು ಬರೀ ಯೂಟ್ಯೂಬ್ ಗೂಗಲ್ ಅವ್ರಿಗೆ ಮಾತ್ರ ಕೊಡ್ತಾ ಇದ್ದೀರಾ. ಅದೇ ಈ ಐಫೋನಲ್ಲಿ ಏನಾಯಿತು, ಐಫೋನ್ ಒಳಗಡೆ ಇರುವಂಥ ಯೂಟ್ಯೂಬ್ ಅಪ್ಲಿಕೇಶನ್ನಲ್ಲಿ ಯೂಟ್ಯೂಬ್ವರೆಗೂ ಸಹ ಕಮಿಷನ್ ಹೋಗುತ್ತೆ, ಆಪಲ್ ಅವ್ರಿಗೂ ಸಹ ಕಮಿಷನ್ ಹೋಗುತ್ತೆ. ಸೊ ಅದರಿಂದ ಡಬಲ್ ಟ್ಯಾಕ್ಸು ಅದರಿಂದನೇ ನಿಮಗೆ ಇಲ್ಲಿ ಜಾಸ್ತಿ ತೋರಿಸ್ತಾ ಇರುತ್ತೆ ಐಫೋನಲ್ಲಿ.
ಬೆಟರ್ ಅಂತ ಅಂದರೆ ಬ್ರೌಸರ್ನಲ್ಲಿ ನೀವು ಯೂಟ್ಯೂಬಿಗೆ ಲಾಗಿನ್ ಮಾಡಿಕೊಂಡು ಅಲ್ಲಿ ನೀವು ಇದನ್ನು ಪರ್ಚೇಸ್ ಮಾಡಿದ್ರೆ ಪ್ರೈಸು ಕಡಿಮೆನೇ ಬೀಳುತ್ತೆ ಆಯಿತಾ. ಸೊ ಅಪ್ಲಿಕೇಶನ್ ಒಳಗಡೆ ಆಬ್ವಿಯಸ್ಲಿ ಜಾಸ್ತಿ ಇದ್ದೇ ಇರುತ್ತೆ, ನೋಡ್ಕೊಂಡು ಕಂಪೇರ್ ಮಾಡ್ಕೊಂಡು ನೀವು ರೆಂಟ್ ಮಾಡ್ಬೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು BGMI ಕ್ರಾಫ್ಟಾನ್ ಅವ್ರದ್ದು BGMI ಪಬ್ಜಿ ಏನಿತ್ತು ಅದನ್ನು BGMI ಮಾಡೋರಲ್ಲ, ಸೊ ಅದ್ರದ್ದು ಮಿನಿಮಮ್ ಸಿಸ್ಟಮ್ ರಿಕ್ವೈರ್ಮೆಂಟು ನೋಡಿಬಿಟ್ರೆ ಇಷ್ಟೇನಾ ಅಂತ ಅನ್ನಿಸ್ಬಿಡುತ್ತೆ. ಅವ್ರು ಹೇಳೋ ಪ್ರಕಾರ ಬರೀ 2 GB ರ್ಯಾಮ್ ಇದ್ದರೆ ಸಾಕು ಅಂತ. 2 GB ಏನು ಗುರು ರನ್ ಆಗುತ್ತೆ ಇತ್ತೀಚೆಗೆ. ಅವ್ರು ಹೇಳೋ ಪ್ರಕಾರ ಸ್ನ್ಯಾಪ್ಡ್ರ್ಯಾಗನ್ 450 ಯಾವ ಕಾಲದ ಪ್ರೊಸೆಸರ್ ಇದು, 7-8 ವರ್ಷ ಹಳೆ ಪ್ರೊಸೆಸರು. ಇಲ್ಲಿಯೋ G35 ಅಂತೆ. ಒಂದು ರನ್ ಆಗುತ್ತೆ, ಫುಲ್ ಲೋ ಆಗಿ ರನ್ ಮಾಡಬೇಕಷ್ಟೇ ಆಯಿತಾ. ಸೊ 2 GB ಸ್ಟೋರೇಜ್ ಇದ್ರೆ ಸಾಕಂತೆ ಮಿನಿಮಮ್ ಸಿಸ್ಟಮ್ ರಿಕ್ವೈರ್ಮೆಂಟ್ ಇದಕ್ಕೆ. ಅವ್ರು ರೆಕಮೆಂಡ್ ಮಾಡ್ತಿರೋದು Android 12+, 8 GB ರ್ಯಾಮು, ಸ್ನ್ಯಾಪ್ಡ್ರ್ಯಾಗನ್ 7 ಸೀರೀಸು, ಡೈಮೆನ್ಸಿಟಿ 8000 ಸೀರೀಸು, ಅದಕ್ಕಿಂತ ಬೆಟರ್ ಇದ್ದರೆ ಒಳ್ಳೆಯದು. ಸೊ Adreno 825+, ಮಾಲಿ G615ಗಿಂತ ಬೆಟರ್ ಇದ್ದರೆ ಒಳ್ಳೆಯದು ಅಂತಾರೆ. ಮಿನಿಮಮ್ ಸ್ಪೇಸು 8-10 GB ಬೇಕು ಅಂತ. ನಾನು ಹೇಳೋದಾದರೆ ಮಿನಿಮಮ್ ಒಂದು ಮಿಡ್ ಎಂಡ್ಗಿಂತ ಬೆಟರ್ ಇದ್ದರೆ ಒಂದು ಗೇಮ್ ಆಡೋದಕ್ಕೆ ಒಳ್ಳೆಯದು ಆಯಿತಾ. ನಿಮಗೆ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ. ಎಂಟ್ರಿ ಲೆವೆಲ್ ಫೋನಲ್ಲಿ ನೀವು ಆಡೋದಕ್ಕೂ ಆಗಲ್ಲ, ಆಡೋಕ್ಕೆ ಹೋದ್ರೂ ಒಡಿಸ್ಕೊಂಡು ಹೋಗ್ತೀರಾ ಮನೆಗೆ ಆಯಿತಾ. ಗನ್ನಲ್ಲಿ ಶೂಟ್ ಮಾಡಿ ಬಿಸಾಕ್ತಿರ್ತಾರೆ, ಅಷ್ಟು ಲ್ಯಾಗ್ ಹೊಡಿತಾರೆ ಅಂತ. ಅದು ಹೆಂಗೆ ಆಡ್ತೀರಾ? ಆಡಿದ್ರೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆರ ಸಿಗುತ್ತಾ? ಸೊ ಒಳ್ಳೆ ಗೇಮಿಂಗ್ ಎಕ್ಸ್ಪೀರಿಯೆನ್ಸ್ ಬೇಕು ಅಂದರೆ ಮಿಡ್ ಎಂಡ್ ಒಂದು 15,000ಕ್ಕಿಂತ ಜಾಸ್ತಿ ಬಡ್ಜೆಟ್ ಇದ್ದರೆ ನಂಗೆ ಅನ್ನಿಸ್ತಂಗೆ ತುಂಬ ಒಳ್ಳೆಯದು ಗೇಮ್ ಆಡೋರಿಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಈ ಸಲ ಏನೋ ಸ್ಯಾಮ್ಸಂಗ್ ಅವ್ರದ್ದು ಸ್ಮಾರ್ಟ್ಫೋನ್ ಜೊತೆಗೆ ಬಾಕ್ಸ್ ಒಳಗೇನೆ ಚಾರ್ಜರ್ನ ಇನ್ಕ್ಲೂಡ್ ಮಾಡ್ತಾರಂತೆ. ಕ್ರೇಜಿ ವಿಷಯ. ಸೊ ನೆಕ್ಸ್ಟ್ ಬರುವಂಥ A ಸೀರೀಸು, M ಸೀರೀಸ್, F ಸೀರೀಸ್ ಎಲ್ಲದರಲ್ಲೂ ಕೂಡ ಬಾಕ್ಸ್ ಒಳಗೆ ಚಾರ್ಜರ್ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಮತ್ತು ಅವ್ರದ್ದು ಇನ್ನೊಂದು ಸ್ವಲ್ಪ ದಿನದಲ್ಲಿ ಗ್ಯಾಲಕ್ಸಿ A ಸೀರೀಸಲ್ಲಿ ಒಂದು ಹೊಸ ಫೋನ್ ಬರ್ತಾ ಇದೆ ಆಯಿತಾ. A17 ಮೋಸ್ಟ್ಲಿ, ನೋಡೋಣ. ಇದರೊಳಗಡೆ ಚಾರ್ಜರ್ ಇರಬಹುದು ಅಂತ ಕಾಣುತ್ತೆ, ನೋಡೋಣ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು PlayStation 6 ಏನು ನೆಕ್ಸ್ಟ್ ಲಾಂಚ್ ಆಗುತ್ತೆ, 2027ನೇ ಇಸ್ವಿಯಷ್ಟರಲ್ಲಿ ಲಾಂಚ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಇದು RTX 4080 ಏನು ಪವರ್ಫುಲ್ ಪರ್ಫಾರ್ಮೆನ್ಸನ್ನು ಕೊಡುತ್ತೆ ಅಷ್ಟೇ ಪರ್ಫಾರ್ಮೆನ್ಸನ್ನು ಈ ಒಂದು PlayStation 6 ಕೊಡುತ್ತಂತೆ. ಇದರ ಬೆಲೆ ಅಮೆರಿಕನ್ ಡಾಲರಿಗೆ ಕನ್ವರ್ಟ್ ಮಾಡಿಕೊಂಡ್ರೆ ಅಪ್ರಾಕ್ಸಿಮೇಟ್ಲಿ $40,000 ಅಷ್ಟೇ ಆಯಿತಾ. $500, $40,000 RTX 4080 ಲೆವೆಲ್ ಪರ್ಫಾರ್ಮೆನ್ಸ್ ಅಂತ ಅಂದರೆ ಯೋಚನೆ ಮಾಡ್ಕೊಳ್ಳಿ ಆಯಿತಾ. ನಾವು ಈ PlayStationನಲ್ಲಿ 8K 60 FPS ತನಕ ಗೇಮ್ ಪ್ಲೇನ ಆಡ್ಬೋದಂತೆ. ಮತ್ತು PS5ಗಿಂತ 3 ಟೈಮ್ ಜಾಸ್ತಿ ಪವರ್ ಇರುವಂಥ PlayStation ಇದಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಇನ್ನೂ ಬೇಜಾನ್ ಟೈಮ್ ಇದೆ. 2027 ಅಂದರೆ ಇನ್ನೂ 2 ವರ್ಷ ವೆಯ್ಟ್ ಮಾಡಬೇಕು. ನನ್ನ ಹತ್ರ PS5 ಇದೆ ಆಯಿತಾ, ಅಷ್ಟೊಂದು ಯೂಸ್ ಮಾಡ್ತಿಲ್ಲ. ತೊಗೊಂಡೆ ಒಂದು 2-3 ವರ್ಷ ಆಯಿತಾ ಅಂತ ಆಲ್ರೆಡಿ. ಲಾಂಚ್ PS5 2020-21 ಲಾಂಚ್ ಆಗಿದ್ದು, ಮೋಸ್ಟ್ಲಿ 21 ಇರಬೇಕು. ಸೊ 6 ವರ್ಷ ಆದಮೇಲೆ PS6 ಬರುತ್ತೆ, 6-7 ವರ್ಷ. ಸೊ ನೋಡೋಣ ಹೆಂಗಿರುತ್ತೆ ಅಂತ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳುವಳಿಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.